ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಹೀಗಾಗಿ ನದಿ ಪಾತ್ರದಲ್ಲಿ ದಿನದಿಂದ ದಿನಕ್ಕೆ ಪ್ರವಾಹದ ಭೀತಿ ಹೆಚ್ಚಾಗಿದೆ. ನದಿಯಲ್ಲಿ ಮೃತರ ಅಸ್ಥಿ ವಿಸರ್ಜನೆ ಹಾಗೆ ಪಿಂಡ ಪ್ರದಾನಕ್ಕೆ ಬ್ರೇಕ್ ಹಾಕಲಾಗಿದೆ. ಕಾವೇರಿ ನದಿಯಲ್ಲಿ ಪೂಜೆ ಪುನಸ್ಕಾರಗಳಿಗೂ ಕೂಡ ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯ ದೇವಸ್ಥಾನ ಜಲಾವೃತವಾಗಿದೆ. ಮತ್ತೊಂದು ಕಡೆ ಗಾಂಧೀಜಿಯವರ ಚಿತಾಭಸ್ಮ ಬಿಟ್ಟಿದ್ದಂತಹ ಸ್ಮರಣಾರ್ಥ ನಿರ್ಮಾಣ ಮಾಡಿದ್ದಂತಹ ಸ್ಮಾರಕವೂ ಮುಳುಗಡೆಯಾಗಿದೆ. ನದಿಗೆ ಇಳಿಯದಂತೆ ಬ್ಯಾರಿಕೇಡ್ ಹಾಕಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಹರಿಬಿಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಐತಿಹಾಸಿಕ ಪಶ್ಚಿಮ ವಾಹಿನಿ ಮಂಟಪಗಳು ಇದೀಗ ಮುಳುಗಡೆ ಆಗಿರುವಂಥದ್ದು. ನಾನು ಇವತ್ತು ಪಶ್ಚಿಮ ವಾಹಿನಿಯಲ್ಲೇ ಇದ್ದೇನೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವಂಥ ಪಶ್ಚಿಮ ವಾಹಿನಿಯ ಮಂಟಪಗಳು ಎಲ್ಲವೂ ಕೂಡ ಇದೀಗ ಮುಳುಗಡೆ ಆಗಿದೆ. ಬಹಳಷ್ಟು ರಭಸವಾಗಿ ಇದೀಗ ಕಾವೇರಿ ನೀರು ಹರಿತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ಬೋದು. ಈ ಒಂದು ಸ್ಥಳಗಳಲ್ಲಿ ಅಂದರೆ ಮೃತಪಟ್ಟಂಥವರ ಅಸ್ಥಿ ವಿಸರ್ಜನೆ ಹಾಗೆ ಪಿಂಡ ಪ್ರದಾನ ಕಾರ್ಯವೂ ಕೂಡ ನಡೆಯುವಂಥದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ಏನು ಅವರ ಫ್ಯಾಮಿಲಿಯವರು ಕೂಡ ಇಲ್ಲಿ ಬಂದು ಕಾವೇರಿಗೆ ಒಂದು ಪಿಂಡ ಪ್ರದಾನವನ್ನು ಮಾಡುವಂಥದ್ದು. ಆದರೆ ಇದೀಗ ಆ ಒಂದು ಸ್ಥಳಕ್ಕೆ ಇದೀಗ ನಿರ್ಬಂಧವನ್ನು ಜಿಲ್ಲಾಡಳಿತ ವಿಧಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಕಾವೇರಿ ನದಿಯ ಪಕ್ಕ ದಡಗಳಲ್ಲೇ ಇದ್ದಂತಹ ಮಂಟಪಗಳು, ಮನೆಗಳು ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ನೀವು ಆ ದೃಶ್ಯಗಳನ್ನು ಕೂಡ ನೋಡ್ಬೋದು. ಹಿಂದೆ ರಾಜ ಮಹಾರಾಜರು, ಮೈಸೂರು ರಾಜರು ಈ ಒಂದು ಮಂಟಪಗಳನ್ನ ಕಟ್ಟಿಸಿದ್ರು. ಅಂದರೆ ಅಸ್ಥಿ ವಿಸರ್ಜನೆ ಮತ್ತು ಪಿಂಡ ಪ್ರದಾನ ಏನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಅನುಕೂಲ ಆಗಲಿ ನಿಟ್ಟಿನಲ್ಲಿ ಮಂಟಪಗಳನ್ನ ನಿರ್ಮಾಣ ಮಾಡಿದರು. ಇದೀಗ ಸಂಪೂರ್ಣವಾಗಿ ಮೆಟ್ಟಿಲುಗಳು ಮುಳುಗಡೆ ಆಗಿದೆ. ಮತ್ತೊಂದು ಕಡೆ ಮಂಟಪಗಳು ಭಾಗಶಃ ಮುಳುಗಡೆ ಆಗಿರುವಂಥದ್ದು ಆ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಎಡಬದಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಅಸ್ಥಿ ವಿಸರ್ಜನೆಯನ್ನು ಕೂಡ ಇದೇ ಸ್ಥಳಗಳಲ್ಲಿ ಬಿಡಲಾಗಿತ್ತು. ಅಂದು ಆ ಮಂಟಪವನ್ನು ಕೂಡ ಅಲ್ಲಿ ಸಣ್ಣದಂಥ ಮಂಟಪವನ್ನು ನಿರ್ಮಾಣ ಮಾಡಲಾಗಿತ್ತು. ಇದೀಗ ಆ ಸ್ಥಳವು ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ ಅಂತಲೇ ಹೇಳ್ಬೋದು. ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು. ಅಲ್ಲಿ ಮಂಟಪಗಳು ಭಾಳಷ್ಟಿದೆ. ಅದರಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಮೃತಪಟ್ಟ ಬಳಿಕ ಅವರ ಅಸ್ಥಿ ವಿಸರ್ಜನೆಯನ್ನು ಕೂಡ ಇಲ್ಲಿ ಬಿಡಲಾಗಿತ್ತು. ಆ ಸ್ಥಳವೂ ಕೂಡ ಇದೀಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ದಾಳೆ. ಆ ನಿಟ್ಟಿನಲ್ಲಿ ಮಂಟಪಗಳು ಏನು ಎಲ್ಲವೂ ಕೂಡ ಇದೀಗ ಮುಳುಗಡೆ ಆಗಿರುವಂತಹ ದೃಶ್ಯಗಳು ಕೂಡ ಕಂಡುಬರ್ತಾ ಇದೆ. ಇನ್ನು ನದಿಯ ದಡಗಳಲ್ಲಿ ಇದ್ದಂತಹ ಮರಗಳು ಮತ್ತು ನದಿ ಮಧ್ಯದಲ್ಲಿದ್ದಂತಹ ಮರಗಳು ಬಹುತೇಕ ಮುಳುಗಡೆ ಆಗಿವೆ. ಸುಮಾರು 40 ಅಡಿ 50 ಅಡಿಯವರೆಗೂ ಕೂಡ ಇದೀಗ ಸಂಪೂರ್ಣವಾಗಿ ನೀರು ಉಕ್ಕಿ ಹರಿತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ಬೋದು. ಸದ್ಯ ಜಿಲ್ಲಾಡಳಿತ ಏನು ಈಗಾಗಲೇ ಅಸ್ಥಿ ವಿಸರ್ಜನೆ ಮತ್ತು ಪಿಂಡ ಪ್ರದಾನ ಈ ಒಂದು ಸ್ಥಳಗಳಲ್ಲಿ ಮಾಡಬಾರ್ದು ಎಂಬ ನಿಟ್ಟಿನಲ್ಲಿ ನಿರ್ಬಂಧವನ್ನು ವಿಧಿಸಲಾಗಿದೆ. ಅದರ ನಡುವೆಯೂ ಕೂಡ ಕೆಲವೊಂದಷ್ಟು ಜನರು ಏನು ಬರ್ತಾ ಇದ್ದಾರೆ, ಅವರ ಮೃತಪಟ್ಟವರಂತಹ ಏನು ಸಂಬಂಧಿಕರು ಅವರೆಲ್ಲರೂ ಕೂಡ ಇಲ್ಲಿ ಬಂದು ಕಣ್ತಪ್ಪಿಸಿ, ಅಂದರೆ ಜಿಲ್ಲಾಡಳಿತ ಕಣ್ತಪ್ಪಿಸಿ ಅಸ್ಥಿ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಚ್ಚರಿಕೆಯಿಂದ ಅಸ್ಥಿ ವಿಸರ್ಜನೆ ಆಗಿರ್ಬೋದು, ಪಿಂಡ ಪ್ರದಾನ ಬಿಡ್ಬೋದು ಅಂತಲೇ ಹೇಳ್ಬೋದು. ಸದ್ಯ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾದರೆ ಸಂಪೂರ್ಣವಾಗಿಯೇ ಆ ಮಂಟಪಗಳು ಕೂಡ ಮುಳುಗಡೆ ಆಗಲಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.